ಹಾಯ್ ಗೈಸ್, ಈ ಶಾರ್ಟ್ ವಿಡಿಯೋದಲ್ಲಿ ಇವೆರಡು ಸೋಲಾರ್ ಪ್ಯಾನಲ್ ಅಂದರೆ ಲೂಮ್ ಸೋಲಾರಿನ 2 50 ವ್ಯಾಟ್ ಸೋಲಾರ್ ಪ್ಯಾನಲನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿ ಹೀಗೆ ಕೇಬಲ್ ಮನೆ ಒಳಗಡೆ ಹೋಗಿದೆ ಅದನ್ನು ಈ ರೀತಿ ಎಕ್ಸ್ಟೆನ್ಷನ್ ಬೋರ್ಡ್ ಜೊತೆ ಕನೆಕ್ಟ್ ಮಾಡಿ ನೆಕ್ಸ್ಟ್ ಈ ಹಿಂದೆ ಪರ್ಚೇಸ್ ಮಾಡಿ ಟೆಸ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿರುವ ಈ ಸೋಲಾರ್ ವಾಟರ್ ಪಂಪ್ ಏನಿದೆ ಅಂದರೆ DC ವಾಟರ್ ಪಂಪ್ ಏನಿದೆ ಇದ್ರ ಜೊತೆ ಕನೆಕ್ಟ್ ಮಾಡಿದರೆ ವರ್ಕ್ ಆಗುತ್ತಾ ಇಲ್ವಂತ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಇದರ ಡೀಟೇಲ್ ವಿಡಿಯೋ ಈ ಶಾರ್ಟ್ ವಿಡಿಯೋ ಕೆಳಗಡೆ ಲಿಂಕ್ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು. ಇನ್ನು ಹೊಸದಾಗಿ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. DC ಪಂಪಿಂದ ಬಂದ ಈ ಪವರ್ ವೈರ್ ಏನಿದೆ ಈ ಎಕ್ಸ್ಟೆನ್ಷನ್ ಬೋರ್ಡ್ ಅಂದರೆ DC ಎಕ್ಸ್ಟೆನ್ಷನ್ ಬೋರ್ಡ್ ಜೊತೆ ನೆಗೆಟಿವ್ ಹಾಗೆ ಪಾಸಿಟಿವನ್ನು ಕರೆಕ್ಟಾಗಿ ನೋಡಿಕೊಂಡು ಕನೆಕ್ಟ್ ಮಾಡಿದ್ದೀನಿ. ತುಂಬ ಹೆಚ್ಚಿಗೆ ಪವರ್ ಪ್ಯಾನಲ್ ಆದರೆ ಈ ರೀತಿ ಬೋರ್ಡೆಲ್ಲ ಸಾಕಾಗೋದಿಲ್ಲ. DC MCBಯನ್ನೇ ಯೂಸ್ ಮಾಡಬೇಕಾಗತ್ತೆ ಆನ್ ಆಫ್ ಮಾಡೋದಕ್ಕೆ. ಅದರಲ್ಲಿ ಜಸ್ಟ್ 100 ವ್ಯಾಟ್ ಸೋಲಾರ್ ಪ್ಯಾನಲ್ ಆಗಿರೋದ್ರಿಂದ ಈ ರೀತಿ ಡೈರೆಕ್ಟಾಗೆ ಕನೆಕ್ಟ್ ಮಾಡಿದ್ದೀನಿ ನೋಡಿ. ಇವಾಗ ಕನೆಕ್ಟ್ ಮಾಡಿ ಸ್ವಿಚ್ಚನ್ನು ಆನ್ ಮಾಡ್ತಾಯಿದ್ದೀನಿ. ಬಕೆಟಲ್ಲಿ ಈ DC ಪಂಪನ್ನು ಒಳಗಡೆ ಹಾಕಿದ್ದೀನಿ. ಆದರೂ ನೋಡಿ ಯಾವುದೇ ರೀತಿ ನೀರನ್ನು ಎಳೀತಾ ಇಲ್ಲ. ಇದಕ್ಕೆ ತುಂಬ ಪವರ್ ಬೇಕಾಗುತ್ತೆ. ಮೇಲ್ಗಡೆ ಮೆನ್ಷನ್ ಆಗಿದೆ ನೋಡಿ 380 ವ್ಯಾಟ್ ಇದು ವರ್ಕ್ ಆಗೋದಕ್ಕೆ ಪವರ್ ಬೇಕಾಗುತ್ತೆ. ಅದಕ್ಕೆ ಈ ರೀತಿಯ ಇನ್ನೂ 5-6 ಪ್ಯಾನಲ್ ಇದ್ದರೆ ಮಾತ್ರ ವರ್ಕ್ ಆಗ್ತಾಯಿತ್ತು. ಮಿನಿಮಮ್ ಅಂದರೂ 380-400 ವ್ಯಾಟ್ ಆದರೂ ಸೋಲಾರ್ ಪ್ಯಾನಲ್ ಇದ್ದರೆ ಈ ವಾಟರ್ ಪಂಪ್ ಏನಿದೆ ವರ್ಕ್ ಆಗ್ತಾಯಿತ್ತು ನೋಡಿ. ಯಾವುದೇ ರೀತಿ ಮೋಟರ್ ಈ ರೀತಿ ಹೊರಗಡೆ ಇಟ್ಟರೂ ಕೂಡ ಜಸ್ಟ್ ರೊಟೇಟ್ ಆಗ್ತಾ ಇಲ್ಲ. ಅಂದರೆ ಮೋಟರ್ಗೆ ಸಿಕ್ಕಾಪಟ್ಟೆ ಪವರ್ ಬೇಕಾಗುತ್ತೆ. ಒಳಗಡೆ ಹಾಕಿದರೂ ಕೂಡ ಅಂದರೆ ನೀರೊಳಗಡೆ ಹಾಕಿದರೂ ಮೋಟರ್ ರೊಟೇಟ್ ಆಗದೇ ಇರೋದ್ರಿಂದ ಯಾವುದೇ ರೀತಿ ನೀರಿನ ಔಟ್ಪುಟ್ ಸಿಕ್ಕಿಲ್ಲ. ಅದರ ಮೇನ್ ಪರ್ಪಸ್ಸೇ ಬಿಲ್ಜ್ ಪಂಪ್ ಅಂದರೆ ಶಿಪ್ಪಲ್ಲಿ ಕೆಳಗಡೆ ಇರುವ ನೀರನ್ನು ವೇಸ್ಟ್ ನೀರನ್ನು ಮೇಲ್ಗಡೆ ಪಂಪ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಲಾಗತ್ತೆ. ಅಂದರೆ ಫೈನಲಿ ಈ DC ಪಂಪ್ ಈ ಚಿಕ್ಕ ಸೋಲಾರ್ ಸಿಸ್ಟಮ್ ಜೊತೆ ವರ್ಕ್ ಆಗಿಲ್ಲ. ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು. ಈ ಶಾರ್ಟ್ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.